ಮಧುಗಿರಿ ತಡರಾತ್ರಿ ಸುರಿದ ಮಳೆಗೆ ಜನರು ತತ್ತರ ಮನೆಗಳಿಗೆ ನೀರು ನುಗ್ಗಿ ಅವಾಂತರ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಸಿಂಗರಗೊಂಡನಹಳ್ಳಿ ಗ್ರಾಮದಲ್ಲಿ ಘಟನೆ. ರಾಜ ಕಾಲುವೆ ಮುಚ್ಚಿ ಹೋದ ಕಾರಣ ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ. ರಾತ್ರಿಯಿಡೀ ಮಳೆಯಿಂದ ನಿವಾಸಿಗಳು ಪರದಾಟ. ಬೆಳಿಗ್ಗೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾಗರಾಜು ಸಿಂಗರಗೊಂಡನಹಳ್ಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ ನಂತರ ಯಾಲಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ರಾಜಕಾಲುವೆಯಲ್ಲಿ ತುಂಬಿರುವ ಹೂಳನ್ನು ಎತ್ತಿಸಲು ಮುಂದಾದರು. ಸುಮಾರು 5 ವರ್ಷದಿಂದ ನಾವು ಹೇಳಿದ್ದೀವಿ, ಇಲ್ಲಿ ತನಕ ಯಾವುದು ಕ್ರಮ ತಗೊಂಡು ರಾತ್ರಿ ಚಿಕ್ಕ ಮಗು ನೀರೆಲ್ಲ ಹೊರಟೋಗ್ತಿತ್ತಂತೆ, ಮುಳುಗೋಗಿತ್ತಂತೆ ಮಗು. ಒಂದು ಕೊಡಗಾಲದಿಂದನೂ ಇದೆ ನದಿ ಭಾರಿ ಅನುಕೂಲ ಅನಾನುಕೂಲ ಅಲ್ಲ ಸರ್. ಇದು ಇಷ್ಟೊಂದು ಅಮೌಂಟ್ ನಮ್ಮ ಪಂಚಾಯತಿಂದ ಹಾಕಕ್ಕಾಗುತ್ತೆ ಸರ್? ಪಿ ಡಿ ಒಬ್ಲರ್ ಏನು ಮಾಡ್ತಾರೆ ಸರ್ ಅವರು? ಅಲ್ಲ ಈಗ ಏನು ಕಳಪ್ರಿ ಮೇಯ್ತಾರೆ ಪಂಚಾಯತಿ ಅಂದರೆ ಪಂಚಾಯತಿಗೆ 10 ರೂಪಾಯಿ ಬರೋಲ್ಲ. ಎಲ್ಲಿಕ್ಕಾಗುತ್ತೆ ಹೇಳ್ರಿ? ಏಕ ರೋಡ್ ನಾವು ಮಾತಾಡಿದ್ರೆ ಪಂಚಾಯತಿ ಅಂತಾರೆ, ಪಿ ಡಿ ಒಬ್ಲರ್ ಕಳಪ್ರಿ ಮೇಯ್ತಾರೆ 5 ಕಿಲೋಮೀಟರ್ ಬಾಯ್ ಪಡ್ಕೊಂಡು. ನೆನ್ನೆನ ಮೊನ್ನೆ MLA ಸಾಹೇಬ್ರು ಗುಡಿ ಹೇಳಿದ್ವಿ, ಅವ್ರು ಬಂದು ನೋಡಿ ಬೇಗ ಮಾಡ್ರ ಅಂತಾರೆ. ಅವ್ರದ್ದು ಲೆಕ್ಕಕ್ಕಿಲ್ಲ. ಪುರವಾರ ಹೋಗ್ಲಿ ಅಂದ್ರೆ ಪುಟ್ಟು ಕಸ. ಈಗ JCB ಬರ್ತದೆ, ಯಾರು ಕೇಳೋರಿಲ್ಲ. ಪುರವಾರ ಹೋಗ್ಲಿ ಬರ್ತದೆ, ಸೈಡ್ ಮುಗ್ಬಿಡ್ತಾರೆ ಅಷ್ಟೇ. ಆಮೇಲೆ ಅವರೇನು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ನಿರ್ಮಿಸ್ಕೊಂಡಿದ್ದಾರಲ್ಲ ಅವರು PWD ಇಲಾಖೆ, ಅಲ್ಲೋಗಿ ಇವರೆಲ್ಲ ವಾಸ್ತವ್ಯ ಕೊಡ್ತಾರೆ. ಅದಂತೂ ಸತ್ಯ. ಇವತ್ತು ಸಂಜೆ ಒಳಗೆ ಅವ್ರು ಕ್ರಮ ತಗೊಬೇಕು. ಇವತ್ತು ರಾತ್ರಿ ಮಳೆ ಬಂದರೆ ಇವ್ರಿಗೇನು ತೊಂದರೆ ಆಗಬಾರ್ದು. 5 ವರ್ಷದಿಂದ ಮನವಿ ಸಲ್ಲಿಸ್ತಿದ್ದಾರೆ, ಯಾವುದೇ ಕ್ರಮ ತಗೊಂಡಿಲ್ಲ. ರಸ್ತೆ ಮಾಡೋದ್ರು ಅಕ್ಕಪಕ್ಕ ಚರಂಡಿ ಮಾಡಬೇಕಿತ್ತು, ಚರಂಡಿ ಮಾಡಲಿಲ್ಲ. ಅವರ ಕಳಪೆ ಕಾಮಗಾರಿ ಮತ್ತು ಈ ಅವೈಜ್ಞಾನಿಕ ಒಂದು ರಸ್ತೆ ನಿರ್ಮಾಣದಿಂದ ಈಗ ಮಳೆ ಬಂತು ಅಂದರೆ ಸ್ವಲ್ಪ ಮಳೆ ಬಂದರೂ ಸಹ ಎಲ್ಲರೂ ಮನೆಗೂ ನೀರು ನುಗ್ಗುತ್ತೆ. ರಾತ್ರಿ ಎಲ್ಲ ಅವ್ರಿಗೆ ಯಾರಿಗೂ ನಿದ್ದೆ ಇಲ್ಲ. ಸಂಪೂರ್ಣವಾಗಿ ಎಲ್ಲರೂ ಬೇರೆ ಅಕ್ಕಪಕ್ಕದ ಮನೆಗಳಲ್ಲೂ ವಾಸ ಮಾಡ್ತಾ ಇದ್ದಾರೆ. ಹಿಂಗಾದಾಗ ಜನ ವಾಸ ಮಾಡೋದು ಹೇಗಾಗುತ್ತೆ ಸರ್? ಈ ಕಾಲುವೆ ಸುಮಾರು ಎಷ್ಟು ಕಿಲೋಮೀಟರ್ ಮುಚ್ಚೋಗಿರೋದಾಗಾದ್ರೆ ಇಲ್ಲಿ ಸರ್? ಇದು ಈಜಹಳ್ಳಿಯಿಂದ ಚಿಕ್ಕವಸಲಿ ಕೆರೆವರೆಗೂ ಮುಚ್ಚೋಗಿದೆ. 2 ಕಿಲೋಮೀಟರ್ ಮುಚ್ಚಿದೆ. ಇದು ನಕಾಶೆಯಲ್ಲಿ ಇರೋಂಥದ್ದು. ಇದು ಯಾರು ಬೇರೆ ಸಾರ್ವಜನಿಕ ಇದಲ್ಲ ಸರ್, ಸಾರ್ವಜನಿಕರ ಹಸ್ತಿನೇ. ಇವರಿಗೆ ಗಮನಕ್ಕೆ ತಂದಿರಲಿಲ್ವಾ? ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಗಮನಕ್ಕೂ ತಂದಿದ್ದಾರೆ. ಪ್ರತಿ ಸರಿ ಮಳೆ ಬಂದಾಗೂ ಈ ಗ್ರಾಮಸ್ಥರು, ಈ ಭಾಗದಲ್ಲಿ ನೊಂದಂತ ಎಲ್ಲ ಗ್ರಾಮಸ್ಥರು ಮನವಿ ಸಲ್ಲಿಸ್ತಾನೆ ಇದ್ದಾರೆ. ಯಾವುದೇ ಕ್ರಮ ಕೈಗೊಂಡಿಲ್ಲ. ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ತಹಸೀಲ್ದಾರ್ ಅವ್ರಿಗೆ ಇದ್ರ ಬಗ್ಗೆ ಗಮನ ಇಲ್ಲ ಸರ್, ಇದು ತಹಸೀಲ್ದಾರ್ ಬಂದಿಲ್ಲ. ಈಗ ಅವರ ಕಂದಾಯ ಇಲಾಖೆಯವರಿಗೆ ಅವ್ರಿಗೆ ನಾವು ವಿಷಯ ಮುಟ್ಟಿಸಿದೀವಿ, ಬರ್ತಾ ಇದೀವಿ ಅಂತ ಹೇಳಿದ್ರು. PWD ಇಲಾಖೆಯವ್ರಿಗೂ ಫೋನ್ ಮುಖಾಂತರ ಮಾತಾಡಿದೀವಿ, ಬರ್ತೀವಿ ಅಂದ್ರು. ಈಗ ನಮ್ಮ PD ಅವ್ರಿಗೂ ಮಾತಾಡಿದ್ವಿ. PD ಅವ್ರು ಬಂದು ಯಾರದೇ ಇಲಾಖೆ ಆಗಿರಲಿ ನಾವು ಫಸ್ಟ್ ಗ್ರಾಮಸ್ಥರಿಗೆ ಅನುಕೂಲ ಮಾಡಬೇಕಾದ್ದು ಅಂತೇಳಿ ಅವರು ಕ್ರಮ ತಗೊಳ್ಬೇಕಿದ್ದ. ಇದರ JCBಗೆ ಹೇಳಿದ್ದಾರೆ ಸರ್. ಈಗ ತೋಟದಿಂದ ಬರೋ ನೀರೆಲ್ಲ, ದಿಬ್ಬದ ಮೇಲಿಂದ ಬರೋ ನೀರೆಲ್ಲ ಸೀದಾ ಈ ಕಡೆಗೆ ಬರ್ತದೆ. 1 ಕಿಲೋಮೀಟರ್ ಬರೋಂಥ ನೀರು, ಆಮೇಲೆ ಮೇಲ್ಗಡೆ ಒಂದು ಹಳ್ಳ ಇದೆ, ಹಳ್ಳದ ನೀರೆಲ್ಲ ಇಲ್ಲಿ ಊರೊಳಗೆ ನುಗ್ಗುತ್ತೆ. ಊರೊಳಗೆ ಬರ್ತೈತೆ ಹೊರತು ಕೆರೆ ಒಳಗೆ. ಎಷ್ಟು ಮನೆಗಳು ಇವಾಗ ಇಲ್ಲಿರೋದು ಈ ಕಡೆ? ಸರ್ ಇಲ್ಲಿ ಟೋಟಲ್ 100 ಮನೆ ಇದೆ. ಈ ಕಡೆ ಸುಮಾರು ಒಂದು 25 ಮನೆಗಳಿಗೆ ನೀರು ನುಗ್ಗಿದೆ. ಅಲ್ಲಿರೋಂಥ ಮಕ್ಕಳು, ಚಿಕ್ಕ ಮಕ್ಕಳು, ಹೆಣ್ಮಕ್ಳು ರಾತ್ರಿ ಎಲ್ಲ ಅವ್ರಿಗೆ ವಾಸ ಮಾಡೋಕ್ಕಾಗಿಲ್ಲ. ದೇವಸ್ಥಾನಗಳಲ್ಲಿ, ಸ್ಕೂಲ್ ಕಾಂಪೌಂಡ್ ಹತ್ರ ಹೋಗಿ ಎಲ್ಲ ನಿಂತ್ಕೊಂಡು ಕತೆ ಕಳೆದಿದ್ರು. ರಾತ್ರಿ 2 ಗಂಟೆಯಿಂದ ಪಾಪ ಫೋನ್ ಸಂಪರ್ಕದಲ್ಲಿದ್ದಾರೆ, ಎಲ್ಲರ ಮನೆಗಳು ನೀರು ನುಗ್ಗಿದೆ ಅಂತ. ಇದು ಮುಖ್ಯವಾಗಿ PWD ಇಲಾಖೆಯವ್ರದ್ದು. ಇದು ಅವರು ಚರಂಡಿ ಮಾಡಬೇಕಿತ್ತು ಸರ್, ರಸ್ತೆ ಪಕ್ಕದಲ್ಲಿ ಚರಂಡಿ ಮಾಡಿಲ್ಲ. ಅವ್ರದೇ ಇದು ತಪ್ಪಿದು. ಅವರೇ ಹೇಳಿ ಸರ್. ಇದು ಸಿಂಗರಗೊಂಡನಹಳ್ಳಿ ಗ್ರಾಮ ಅಂತ ಬ್ಯಾಲ್ಯ ಗ್ರಾಮ ಪಂಚಾಯತಿ ಸೇರಿದ ಒಂದು ಹಳ್ಳಿ. ಈ ಹಳ್ಳಿ ಸಮಸ್ಯೆನ ಅತಿವೃಷ್ಟಿ ಅಥವಾ ಮಳೆ ಬಂದಾಗ ಈ ಮೇಲಿಂದ ಬರೋಂಥ ಸುಮಾರು 1 ಕಿಲೋಮೀಟರಿಂದ ಬರೋಂತಹ ನೀರು ನೇರವಾಗಿ ಬಂದು ಈ ರಾಜಕಾಲುವೆಗೆ ಹೋಗಿ ರಾಜಕಾಲುವೆಯಿಂದ ಚಿಕ್ಕಸಳ್ಳಿ ಕೆರೆಗೆ ಹೋಗುತ್ತೆ.
ಈ ಕೆರೆ ಕಾಲುವೆ ಇರೋದು ಇದು ಈಜಹಳ್ಳಿ ಕೆರೆಯಿಂದ ಈ ಚಿಕ್ಕೋಸಳ್ಳಿ ಕೆರೆಗೆ ಇದು ಲಿಂಕ್ ಕಾಲುವೆ. ತುಂಬ ರಾಜರ ಕಾಲದಿಂದನೂ ಇರೋಂಥ ಕಾಲುವೆ. ಈ ಕಾಲುವೆನ ಮುಚ್ಚಿದ್ದಾರೆ. ಈ ಕಾಲುವೆ ಮುಚ್ಚಿರೋದ್ರಿಂದ ಮೇಲಿಂದ ಬಂದಂಥ ನೀರು ನೇರವಾಗಿ ಮನೆಗಳು ನುಗ್ಗುತ್ತೆ. ಈ ಸಮಸ್ಯೆನ